या देवी सर्वभूतेषु शक्तिरूपेण संस्थिता नमस्तस्ते नमस्तस्ते ನಮಸ್ತಸ್ತೆ ನಮೋ ನಮಃ. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಇವತ್ರಿ ರಾಷ್ಟ್ರಕೂಟರ ಕುಲದೇವತೆ ಹಿಂದಿನ ನಾಗಾವಿ ಈಗಿನ ಚಿತ್ತಾಪುರ ನಾಡಿನ ತಾಯಿ ಯಲ್ಲಮ್ಮ ದೇವಿ ದರ್ಶನ ಮಾಡ್ಬೇಕಂತ ಹೇಳಿ ನಾಗಾವಿ ಯಲ್ಲಮ್ಮ ತಾಯಿ ಸನ್ನಿಧಿಗೆ ಬಂದೀವ್ರಿ. ಹಿಂದ ನಾಗಾವಿ ಅಂತ ಹೆಸರು ಯಾಕೆ ಕರಿತಿದ್ರು ಅಂತಂದ್ರಲ್ರಿ, ನಾಗ ಸರ್ಪಗಳನ್ನ ಕಾಪಾಡಿದಕ್ಕಿಲ್ರಿ ಈ ತಾಯಿಗೆ ನಾಗಗಳ ಅಧಿದೇವತೆ ಅಥವಾ ನಾಗಾವಿ ಯಲ್ಲಮ್ಮ ಅಂತೇಳಿ ಹೆಸರು ಬಂದಿದ್ರಿ. ಇದು ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಬರುವಂತಹ ಸುಪ್ರಸಿದ್ಧ ದೇವಸ್ಥಾನ ರೀ. ಇದು ತನ್ನನ್ನು ನಂಬಿ ಬಂದ ಭಕ್ತರಿಗಿಲ್ರಿ ತಾಯಿ ಯಾವತ್ತೂ ಕೈ ಬಿಡಲ್ರಿ. ನಡೀರಿ ಹಂಗೆ ಮೊದಲು ಗುಡಿ ಒಳ ಹೋಗೊಂಡ್ರಿ. ಸತ್ಯ ದೇವತೆ ನಾಗಾವಿ ಯಲ್ಲಮ್ಮ ದೇವಿ ದರ್ಶನ ಪಡಿಯಾಕಿಲ್ರಿ ಬೇರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯಗಳದಿಂದಿಲ್ರಿ ಜನಗಳು ಬರ್ತಿರ್ತಾರ್ರಿ. ಭಕ್ತರ ಸಂಖ್ಯೆ ಅಲ್ರಿ ಭಾಳ ಅದಾರಿ ಇಲ್ಲಿ. ಬೇಡಿದ ವರವನ್ನು ಕೊಡೋ ಯಲ್ಲಮ್ಮ ತಾಯಿ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ದೂರ ಮಾಡೋ ಕರುಣಾಮಯಿ ರೀ. ಇವತ್ತು ನೋಡ್ರಿ ಪಬ್ಲಿಕ್ ಎಷ್ಟು ಕಾಣತೈತಿ, ಗುಡಿ ಫುಲ್ ತುಂಬಾಗೈತ್ರಿ ಇವತ್ತ. ನಡೀರಿ ನಾವು ಹಂಗೆ ಮೊದಲೋಗಿ ದರ್ಶನ ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಬಂದ ಮೇಡಮು. ತಾಯಿ ಯಲ್ಲಮ್ಮ ದೇವಿ ಶಕ್ತಿ ಭಾಳ ಅದಾರಿ. ಇಲ್ಲಿ ಹುಣ್ಣು ಗಣಜಿಲ ಅಂದ್ರಿಲ್ರಿ, ಸಣ್ಣವ್ರು ಇದ್ದಾಗಿಲ್ರಿ ಮೈ ತುಂಬಾ ಗುಳ್ಳೆಗಳಾಗ್ತಿವಲ್ರಿ, ಅಂಥವೇನೇ ಇದ್ರು ಇಲ್ಲಿ ಬಂದ್ರಿಲ್ರಿ ಕಡಿಮೆ ಆಗ್ತದ್ರಿ. ಹಣಕಾಸಿನ ವ್ಯವಸ್ಥೆ ಏನೇ ಕೆಲಸ ಮಾಡೋಕೆ ಹೋದ್ರೂ ತೊಂದರೆ ಆಗೋದು ಅಡ್ಡಿ ಆಗೋದು ಹಂಗೇನಾದ್ರು ಆಗ್ತಿದ್ರ, ಆಮೇಲೆ ಮಕ್ಕಳು ಆಗದೆ ಇರೋರಿಗಿಲ್ರಿ ತಾಯಿ ಹತ್ರ ಬಂದು ಬೇಡ್ಕೊಂಡು ಹರಕೆ ಕಟ್ಕೊಂಡ್ರಲ್ರಿ ಸಂತಾನ ಭಾಗ್ಯನು ಕಲ್ಪಿಸಿಕೊಡ್ತಾಳ್ರಿ ತಾಯಿ. ಈ ದೇವಸ್ಥಾನದ ಗರ್ಭಗುಡಿ ಅಂದ್ರಿಲ್ರಿ ಯಲ್ಲಮ್ಮ ತಾಯಿಯ ಪಕ್ಕದಲ್ಲಿಲ್ರಿ 2 ಹೊಂಡಗಳವರಿ. ಅಲ್ಲಿ ಯಾವಾಗ್ಲೂ ಪವಿತ್ರವಾದ ನೀರು ಹರಿತಾ ಇರ್ತದ್ರಿ. ಎಂತ ಬರಗಾಲ ಬಂದ್ರೂ ಇಲ್ರಿ ಅಲ್ಲಿ ನೀರು ಬತ್ತಲ್ಲಂತ್ರಿ. ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಇಲ್ಲಿಲ್ರಿ ಭಾಳ ಜನ ಭಕ್ತಾದಿಗಳು ಬರ್ತಾರ್ರಿ. ಯಲ್ಲಮ್ಮ ದೇವಿಯ ಆಶೀರ್ವಾದ ಪಡ್ಕೊಂಡು ಪುನೀತರಾಗ್ತಾರ್ರಿ. ದೂರ ಊರಿಂದ ಬಂದಿರೋ ಭಕ್ತರಿಗಿಲ್ರಿ ಇರ್ಲಕ್ಕ ಮಾಡ್ಲಕ್ಕ ರೂಮ್ಸ್ ವ್ಯವಸ್ಥೆನೂ ಮಾಡಿದಾರೆ ಇಲ್ಲಿ.